ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಸ್ಪೈಸಿ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಅದರಲ್ಲೂ ಸ್ಪೈಸಿ ಆಗಿರೋಂಥ ಅವರೆಕಾಯಿ ಹಾಕಿರೋಂಥ ಸ್ಪೈಸಿ ಪೊಂಗಲ್, ಅವರೆಕಾಯಿ ಸ್ಪೈಸಿ ಪೊಂಗಲ್ ಅಂದ್ರೆ ಎಲ್ಲಾರ್ಗು ತುಂಬಾ ಇಷ್ಟ ಇರುತ್ತೆ. ಅದ್ರಲ್ಲಿ ಕರ್ನಾಟಕ ಸ್ಟೈಲ್ ಅಲ್ಲಿ ನಾನು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಬೌಲ್ಗೆ ನೋಡಿ, 1 ಗ್ಲಾಸ್ ಅಷ್ಟು, ಫುಲ್ 1 ಗ್ಲಾಸು ಈ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಂಡಿದ್ದೀನಿ. ಅದೇ ಸೇಮ್ ಗ್ಲಾಸ್ ಅಲ್ಲಿ 3/4 ಭಾಗದಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಇದೆರಡನ್ನು ವಾಶ್ ಮಾಡ್ಕೊಂಡು ಇವಾಗ ಇದನ್ನ ಕುಕ್ಕರ್ ಅಲ್ಲಿ ಹಾಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡ್ಕೊಂಡು 2-3 ಸಲ ವಾಶ್ ಮಾಡ್ಕೊಂಡ್ರೆ ಸಾಕು. ಇವಾಗ ಅದಕ್ಕೆ ನಾನು 3.5 ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ಅದಕ್ಕೆ. ಆಮೇಲೆ ಅವರೆಕಾಯಿ 250 ಗ್ರಾಮ್ಸ್ ತಗೊಂಡಿದ್ದೀನಿ, ಅದನ್ನು ತೊಳ್ಕೊಂಡು ಹಾಕೋತಾ ಇದ್ದೀನಿ. ಕುಕ್ಕರ್ 2 ವಿಜಿಲ್ ಬಂದ್ರೆ ಸಾಕು. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಇವಾಗ ಇದಕ್ಕೆ ಮಸಾಲ ಏನೇನು ಐಟಮ್ ಬೇಕು ನೋಡೋಣ ಬನ್ನಿ. ತೆಂಗಿನಕಾಯಿ ಇಷ್ಟಾಗಲ್ಲ, ಇದನ್ನ ಉದ್ದದಕ್ಕೆ ತರ ಕಟ್ ಮಾಡ್ಕೊಂಡು ಹಾಕೊಂಡ್ರು ಆಗುತ್ತೆ. ನೋಡಿ, ಈ ತರ ಉದ್ದದ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಮತ್ತೆ ಶುಂಠಿ 1 ಇಂಚಷ್ಟು ಶುಂಠಿ, ಹಸಿಮೆಣಸಿನ್ಕಾಯಿ ನಾನೊಂದು 12 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ತಿನ್ನೋರೆ ಇನ್ನೊಂದ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ. 4 ಬೆಳ್ಳುಳ್ಳಿ, ಶುಂಠಿ ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಮತ್ತೆ ಜೀರಿಗೆ 1 ಸ್ಪೂನ್ ಅಷ್ಟು. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅರಶಿನ 1/4 ಸ್ಪೂನು, ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡು ಎಲ್ಲಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ನುಣ್ಣಗ್ ಗ್ರೈಂಡ್ ಬೇಡ. ನೋಡಿ, ಈ ತರ ತರಿ ಆಗಿದ್ರೆ ಚೆನ್ನಾಗಿ ಬರುತ್ತೆ ಪೊಂಗಲ್ ಟೇಸ್ಟ್. ತುಂಬಾ ನುಣ್ಣಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಇವಾಗ ಒಂದು ಬಾಣ್ಲಿಗೆ 4-5 ಸ್ಪೂನು ತುಪ್ಪನೇ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ತಾ ಇಲ್ಲ. ತುಪ್ಪ ಹಾಕೊಂಡ್ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ 4-5 ಒಣಮೆಣಸಿನ್ಕಾಯಿ, ಇಂಗು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಇವಾಗ ಗ್ರೈಂಡ್ ಮಾಡಿರೋ ಮಸಾಲೆನೆಲ್ಲ ಅದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಮಸಾಲ ಸ್ಮೆಲ್ ಹೋಗೋ ತನಕ ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ಳಿ. ಅದೊಂದ 2 ನಿಮಿಷ ಮಸಾಲ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದನ್ನ ಈ ತರ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಸಾಕು. 2-3 ನಿಮಿಷ ಇಟ್ರೆ ಅದು ಸ್ಮೆಲ್ ಹೋಗುತ್ತೆ. ಸ್ವಲ್ಪ ತೆಂಗಿನಕಾಯ್ದು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಎಲ್ಲ ಹೋಗೋ ತನಕ ಸ್ವಲ್ಪ ಈ ತರ ಕುದಿಸ್ಕೊಳ್ಳಿ. ಇದಕ್ಕೆ 3-3.5 ಗ್ಲಾಸ್ ಅಷ್ಟು ನೀರ್ ಹಾಕೊಳ್ಳಿ. ನೀರ್ ಜಾಸ್ತಿ ಇದ್ರೂ ಏನಾಗಲ್ಲ, ಚೆನ್ನಾಗೇ ಇರುತ್ತೆ. ನೋಡಿ, ಈ ತರ 3 ಗ್ಲಾಸ್ ನೀರ್ ಹಾಕೊಂಡು ಅದು ಚೆನ್ನಾಗಿ ಕುದಿ ಬರೋ ತನಕ ಅದನ್ನ ಕುದಿಸ್ಕೊಳ್ಳಿ. ಅದಕ್ಕೆ ಉಪ್ಪು ಕೂಡ ನಾವು ಉಪ್ಪು ಆಡ್ ಮಾಡಿಲ್ಲ, ಇವಾಗ ಆಡ್ ಮಾಡ್ತಾ ಇದ್ದೀನಿ. ನಾನು ಕಲ್ಲುಪ್ಪು 2 ಸ್ಪೂನ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಾಕೊಂಡ್ರೆ ಸಾಕು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಕೂಡ ಮೇಲ್ಗಡೆ ಹಾಕೋತಾ ಇದ್ದೀನಿ. ಅದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಪೆಪ್ಪರ್ನ ಸಾಸಿವೆ ಜೊತೆನೆ ಹಾಕೊಂಡಿದ್ರೆ ಅದು ಸಿಡಿತಾ ಇತ್ತು. ಯಾಕೆಂದ್ರೆ ತುಂಬಾ ಶಾಖ ಬಿದ್ರೆ ಸಿಡಿಯುತ್ತೆ ಅದು. ಅದಕ್ಕೇನೆ ಸಪರೇಟ್ ಆಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಹಾಕ್ತಾ ಇದ್ದೀನಿ ನಾನು. ಇವಾಗ ಅನ್ನ ರೆಡಿ ಆಗಿದೆ. ಅದಕ್ಕೆ ನೋಡಿ, ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಅದಕ್ಕೆ ನಾನು ಇವಾಗ ಅವರೆಕಾಯಿ ಮತ್ತೆ ಅನ್ನ ಎರಡನ್ನು ಕೂಗಿಸ್ಕೊಂಡಿದ್ವಲ್ಲ, ಬೇಳೆನ ಎಲ್ಲಾನು ಹಾಕೋತಾ ಇದ್ದೀನಿ. ಅದಕ್ಕೆ ನೋಡಿ, ಎಲ್ಲಾನು ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ, ಉಪ್ಪು ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇವಾಗ 2 ಸ್ಪೂನ್ ಉಪ್ಪು ಹಾಕಿದೀವಲ್ಲ, ಅದೇ ಸಾಕು ಇದಕ್ಕೆ. ನೋಡಿ, ಈ ತರ ಗಂಟುಗಳೆಲ್ಲ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಗಂಟಿರುತ್ತೆ ಅದನ್ನೆಲ್ಲ ಹೋಗೋ ತನಕ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. 2-3 ಸ್ಪೂನು ತುಪ್ಪ ಮೇಲ್ಗಡೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ತಿನ್ಬೇಕಾದ್ರೂ ತುಪ್ಪ ಮೇಲ್ ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕೋತಾ ಇದೀನಿ ಮೇಲ್ಗಡೆ. ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಹಾಕಿದ್ರೆ ಅದು ಘಮ ಘಮ ಅಂತ ಸ್ಮೆಲ್ ಹಾಗೆ ಇರುತ್ತೆ. ಅದ್ರ ಜೊತೆ ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಇವಾಗ ಪೊಂಗಲ್ ಸ್ಪೈಸಿ ಪೊಂಗಲ್ ರೆಡಿ ಆಗಿದೆ. ಇವಾಗ ಇದಕ್ಕೆ ಲಾಸ್ಟ್ ಅಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಆಡ್ ಮಾಡ್ತಾ ಇದ್ದೀನಿ, ಕ್ಯಾಶು. ಇದನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ತಿನ್ಬೇಕಾದ್ರೆ ಕ್ಯಾಶುನ ಆಡ್ ಮಾಡ್ಕೊಳ್ಳಿ. ಅದು ತುಂಬಾ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅದ್ರ ಜೊತೆ ತಿನ್ನಕ್ಕೆ. ಮೊದಲೇ ಕ್ಯಾಶುನ ಆಡ್ ಮಾಡಿದ್ರೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಯಾಕೆಂದ್ರೆ ಕ್ರಂಚಿನೆಸ್ ಹೊಟ್ಟೋಗುತ್ತೆ. ಅದಕ್ಕೆ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಅದನ್ನು. ಥ್ಯಾಂಕ್ ಯು ಫ್ರೆಂಡ್ಸ್.